ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಭಾಗವತ ಕಥಾಧಾರೆಯಲ್ಲಿ ಇವತ್ತು ರುಕ್ಮಿಣಿ ಪರಿಣಯವನ್ನು ಹೇಳ್ತಾ ಇದ್ದೀನಿ. ಆಯಿತು, ಹಿಂದಿನ ಸಂಚಿಕೆಯಲ್ಲಿ ರುಕ್ಮಿಣಿ ಪ್ರೇಮ ಪತ್ರವನ್ನು ಬರೀತಾಳೆ, ಕೃಷ್ಣ ಬರ್ತಾನೆ. ರಾಣಿವಾಸದ ಹೆಣ್ಮಕ್ಕಳು ಅವಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ದಿವ್ಯ ಆಭರಣಗಳನ್ನು ತೊಡಿಸಿ ಪೀತಾಂಬರ ಉಡಿಸ್ತಾರೆ. ಸೆಂಟೆಲ್ಲ ಹಾಕಿ ಹೂವಿನಿಂದ ತುರುಬನ್ನು ಶೃಂಗರಿಸಿ ದಿವ್ಯವಾಗಿರ್ತಕ್ಕಂತಹ ಗಂಧವನ್ನು ಹಚ್ಚಿ ಮೈಗೆಲ್ಲ ಅವಳನ್ನು ರೆಡಿ ಮಾಡ್ತಾಯಿದ್ದಾರೆ. ಈ ಒಂದು ಮಂಗಳವಾದ ಅಲಂಕಾರದಲ್ಲಿ ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮಿ ರೀತಿ ಕಂಗೊಳಿಸ್ತಾ ಇದ್ದಾಳೆ. ಆದರೆ ಅವಳ ಮುಖ ಮಾತ್ರ ಬಾಡೋಗಿರುತ್ತೆ. ಯಾಕೆಂದರೆ ಅದು ಕೃಷ್ಣನ ಜೊತೆ ಮದುವೆಗೆ ಅಲ್ವಲ್ಲ ರೆಡಿ ಮಾಡ್ತಾ ಇರೋದು. ಹಾಗಾಗಿ ಬೇಜಾರಾಗ್ತಿದ್ದಾಳೆ. ಗಳಿಗೆಗೊಮ್ಮೆ ಗಂಟೆಗೊಮ್ಮೆ ಉಸಿರು ಬಿಡ್ತಾಳೆ. ಕೃಷ್ಣನ ಸುದ್ದಿಯೇ ಇಲ್ಲ. ಏನು ಎಲ್ಲಿ ಬರ್ತಾನೋ, ಎಲ್ಲಿ ಬಂದಿದ, ಏನು ಕತೆ ಒಂದೂ ಗೊತ್ತಿಲ್ಲ. ಸುದ್ದಿ ಮುಟ್ಸೋಕ್ಕೆ ಅಂತ ಹೋಗಿರ್ತಕ್ಕಂಥ ಆ ಬ್ರಾಹ್ಮಣನೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ನೋ ಏನೋ, ಕೃಷ್ಣನ ನೋಡೋದ್ನೋ ಇಲ್ವೋ, ಕಂಡರೂ ತನ್ನ ಪತ್ರವನ್ನು ಅವನು ಓದಿದ್ನೋ ಇಲ್ವೋ, ಓದಿದ್ರೂ ತನ್ನ ವಿನಂತಿ ಸ್ವೀಕರಿಸಿದ್ನೋ ಇಲ್ವೋ, ಹೀಗೆ ಯೋಚನೆ ಮಾಡಿ ಮಾಡಿ ಭಾಳ ಟೆನ್ಷನ್ನಲ್ಲಿರ್ತಾಳೆ. ಆಗ ಅವಳ ಎಡಭುಜ ಅದರುತ್ತೆ, ಎಡಗಣ್ಣು ಕೂಡ ಬಡ್ಕೊಳ್ಳುತ್ತೆ. ಅವಳ ಮುಖ ಅವಾಗ ಖುಷಿಯಾಗತ್ತೆ. ಎಲ್ಲ ಶುಭ ಶಕುನ ಕಾಣಿಸ್ತಾ ಇದೆ. ಕೃಷ್ಣ ಬಂದೇ ಬರ್ತಾನೆ ಅಂತ ಅವಳಿಗೆ ಅನಿಸುತ್ತೆ. ಅಷ್ಟರಲ್ಲಿ ಆ ಬ್ರಾಹ್ಮಣ ಬರ್ತಾನೆ. ಅವನ ಮುಖದ ಮೇಲಿನ ಭಾವನೆ ಹೇಳುತ್ತೆ, ಎಲ್ಲವನ್ನೂ ಹೇಳುತ್ತೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಅವನ ಭಾವನೆಯೇ ಹೇಳುತ್ತೆ. ಸರಿ, ಮಗಳು ಚೆನ್ನಾಗಿ ರೆಡಿಯಾಗಿದ್ದಾಳೆ, ಸಿಂಗರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಹೊರಗಡೆ, ಊರ ಹೊರಗಡೆ ಇರ್ತಕ್ಕಂಥ ಕುಲದೇವತೆ ಅಂಬಿಕೆಯ ದೇವಸ್ಥಾನ, ಮದುವೆಗಿಂತ ಮುಂಚೆ ಹಾಗೆ ದೇವಸ್ಥಾನದಲ್ಲಿ, ಕುಲದೇವತೆಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕಲ್ವ, ಅದಕ್ಕೆ ಹೊರಟಿದ್ದಾಳೆ. ಅವಳಿಗೆ ಕೂಡ ಕುಲದೇವತೆ ಅಂಬಿಕೆಯ ಗುಡಿಗೆ ಹೋಗಿದ್ದಾಳೆ. ಎಂಥ ವಿಚಿತ್ರ ಅಂದರೆ, ಸರ್ವಾಲಂಕಾರ ಭೂಷಿತೆಯಾದ ರುಕ್ಮಿಣಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಳ್ತಾ ರಾಜಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಸಖಿಯರೆಲ್ಲ, ಕುಟುಂಬದವರೆಲ್ಲ ಮಂಗಳ ದ್ರವ್ಯಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಮೊಳಗ್ತಾ ಇವೆ. ತಂದೆ ತಾಯಿ ಬಂಧು ಬಾಂಧವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತು ಮಂಗಳ ಗೀತೆ ಹಾಡೋರು ಬರ್ತಾಯಿದ್ದಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ವಿವಾಹವೇನೋ ಅಂತಕ್ಕಂಥ ವೈಭವ ಅಲ್ಲಿ ಕಾಣ್ತಾ ಇದೆ. ಮದುಮಗಳಿಗೆ ಅವಳಂತೂ ಒಂದು ಸರ್ತಿ ವಾರೆಗಣ್ಣಿಂದ ನೋಡ್ತಾ ಇರ್ತಾಳೆ. ಅವಳು ಬಂದಿದ್ದಾನ ಕೃಷ್ಣ ಅಂತ ಅಲ್ಲಿ ಇಲ್ಲಿ ನೋಡ್ತಿರ್ತಾಳೆ. ಯಾರ ಗಮನಕ್ಕೂ ಅದು ಬರಲಿಲ್ಲ. ಆದರೆ ಅಂಬಿಕೆಗೆ, ಆ ತಾಯಿಗೆ ಶಾಸ್ತ್ರೋಕ್ತವಾಗಿ ಪೂಜೆನೂ ಆಗುತ್ತೆ. ಸುಮಂಗಲಿಯರಿಗೆ ಬಾಗಿನ ಎಲ್ಲ ಕೊಟ್ಟಾಗತ್ತೆ. ಸರಿ, ಪ್ರಸಾದ ವಿತರಣೆ ಆಗುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋರು ಆ ಕಾಲದಲ್ಲಿ. ಇಲ್ಲಿ ಮದುವೆ ಮನೆಯಲ್ಲೇ ಗೌರಿ ಪೂಜೆ ಅಂತ ಮಾಡ್ತಾರೆ. ಹಾಗೆ ಅಲ್ಲೆಲ್ಲ ಬಾಗಿನ ಕೊಡ್ತಾರೆ. ಅಲ್ಲೂ ಹಾಗೇನೆಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಆಗುತ್ತೆ. ಸುಮಂಗಲಿಯರಿಗೆಲ್ಲ ಬಾಗಿನ ಕೊಟ್ಟಾಯಿತು. ಪ್ರಸಾದ ವಿತರಣೆ ಆಗುತ್ತೆ. ಈಗ ಅರಮನೆಗೆ ಮತ್ತೆ ವಾಪಸ್ ಹೋಗಬೇಕು. ಅರಮನೆಯಿಂದ ರಥನೂ ಬಂದಾಯಿತು, ಗುಡಿ ಮುಂದೆ ನಿಂತ್ಕೊಂಡಾಯಿತು. ರಥದ ಮುಂದೆ ನಿಂತ್ಕೊಂಡು ರುಕ್ಮಿಣಿ ಆ ಕಡೆ ಈ ಕಡೆ ನೋಡ್ತಾಳೆ. ಕೃಷ್ಣ ಇಲ್ಲವೇ ಇಲ್ಲ, ಕಾಣಿಸ್ತಾನೇ ಇಲ್ಲ. ಕೃಷ್ಣ ಎಲ್ಲಿದೆಯಾ ನೀನು? ಇಲ್ಲಿ ಎಲ್ಲೋ ಇರುವೆ ಅಂತ ನಂಗೆ ಗೊತ್ತು, ಆದರೆ ಎಲ್ಲಿದೆಯಾ? ನಾನು ಒಂದು ಸಾರ್ತಿ ಅರಮನೆ ರಥದಲ್ಲಿ ಕಾಲಿಟ್ಟೆ ಅಂದರೆ ಹಿಂತಿರುಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಬಾ ನನ್ನ ಸ್ವಾಮಿ, ನನ್ನ ಕಾಯಿಸ್ಬೇಡ ಅಂತ ಹೇಳ್ಕೊಳ್ತಾ ಇರೋ ಹಾಗೆಯೇ ಅವಳ ಕಣ್ಣಿಂದ ನೀರು ಸುರಿಯುತ್ತೆ. ಅಂದರೆ ಆ ಥರ ಅಳು ಬರಂಗೆ ಆಗ್ತಾಯಿದೆ ಅವಳಿಗೆ. ಆ ಕ್ಷಣದಲ್ಲೇ ಯಾರೋ ಅವಳನ್ನು ಅನಾಮತ್ತಾಗಿ ಎತ್ತುತ್ತಾರೆ. ಹಾಗೆ ಎತ್ಕೊಂಡೇ ಅವಳನ್ನು ಎತ್ಕೊಂಡೆ ದುಡ್ಡು ಓಡಿ ಹೋಗ್ತಾರೆ. ಸ್ವಲ್ಪ ದೂರದ ರಥದಲ್ಲಿ ಅವಳನ್ನ ಹೂವಿನಂತೆ ಹಗುರವಾಗಿ ಕೂಡಿಸ್ತಾರೆ. ಅವಳು ಕೂತ್ಕೊಂಡು ರಥ ಏನು ಫಾಸ್ಟಾಗಿ ಓಡತ್ತೆ ಅಂದರೆ ಇಷ್ಟು ಹೊತ್ತಳು ಒಂಥರ ಮಂಪರ್ನಲ್ಲಿರ್ತಾಳೆ, ಏನೋ ಮಂಪರ್ನಲ್ಲಿರ್ತಾಳೆ. ರುಕ್ಮಿಣಿ ಮೆತ್ತಗೆ ಕಣ್ ತೆಗೆದು ನೋಡ್ತಾಳೆ. ತಲೆ ಎತ್ತು ನೋಡಿದ್ರೆ ಮೋಹಕವಾಗಿರ್ತಕ್ಕಂಥ ಶ್ಯಾಮಲ ವರ್ಣದ ಮುಖದಲ್ಲಿ ಮಾಣಿಕ್ಯದ ಮಣಿಗಳಂತೆ ಹೊಳಿತಾ ಇರ್ತಕ್ಕಂಥ ಎರಡು ಕಣ್ಣು ಅವಳನ್ನೇ ನೋಡ್ತಾ ಇವೆ. ಮುರಳಿಯ ನಾದದಂತೆ ಸ್ವರ ಕೇಳಿಸುತ್ತೆ. ಏನು ಅಂತ ನೋಡ್ತಾಳೆ. ಆಯಾಸ ಆಯಿತಾ?
ಭಯ ಅನಿಸ್ತಾ, ಇನ್ನು ಭಯ ಪಡಬೇಡ, ತಗೋ, ನಾನು ಇಲ್ಲಿ ಬಂದಿದ್ದೀನಿ, ಈಗ ನಾನು ಕೃಷ್ಣ ಅಂತ ಹೇಳ್ತಾನೆ. ರುಕ್ಮಿಣಿ ಅವನ ಭುಜಕ್ಕೆ ಹೊರಗೆ ಮತ್ತೆ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅವಳಿಗೆ ಭಯ, ಆಯಾಸಗಳು ಯಾಕೆ, ಜಗದ್ರಕ್ಷಕನ ಆಸರೆಯಲ್ಲಿ ಸೇರಿ ಆಯಿತು, ಇನ್ನೇನು ನಂಗೆ ಭಯ, ಅವನೇ ನಾನು ಹಿಡಿದುಬಿಟ್ಟಿದ್ದಾನಲ್ಲ ಅಂತ ಅವಳ ಮನಸ್ಸು ಹೇಳುತ್ತೆ. ಕೃಷ್ಣ ರುಕ್ಮಿಣಿಯನ್ನು ಎತ್ಕೊಂಡು ಹೋದನಂತೆ ಅಂತ ಸುದ್ದಿ ಎಲ್ಲ ಕಡೆ ಹರಡತ್ತೆ. ಯಾಕೆಂದರೆ ಅವನು ಕರ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ದಾನೆ ರುಕ್ಮಿಣಿನ. ಮಧುಮಗ ಯಾರು ಉಗ್ರ, ಅವನು ಕೋಪ ಬಂದು ಹೋಗುತ್ತೆ. ಕೃಷ್ಣ ಕರ್ಕೊಂಡೋಗಿದ್ದು ಕೇಳಿ ಅವನಿಗೆ ಸಿಟ್ಟು ಜಾಸ್ತಿ ಆಯಿತು. ಎಲ್ಲ ಬಿಚ್ಚಾಕ್ತಾನೆ, ವೇಷಭೂಷಣಗಳನ್ನು ಎಸ್ಬಿಟ್ಟು ಖಡ್ಗ ಗುರಾಣಿ ಹಿಡಿದುಕೊಂಡು ಸೈನ್ಯದ ಸಮೇತ ಕೃಷ್ಣನ ಹಿಂದೆ ಓಡ್ತಾನೆ. ಅವನ ಫ್ರೆಂಡ್ಸು, ಬ್ಯಾಡ್ ಫ್ರೆಂಡ್ಸ್ ಯಾರು, ರುಕ್ಮಿ, ಜರಾಸಂಧ ಎಲ್ಲರೂ ಕೂಡ ಅವನ ಜೊತೆ ಹೊರಟೋಗ್ತಾರೆ. ಇನ್ನೂ ಊರು ದಿಡ್ಡಿ ಬಾಗಿಲೇ ದಾಟಿಲ್ಲ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿ ನಿಂತಿರ್ತಕ್ಕಂಥ ಬಲರಾಮ, ಅವನು ಯಾದವ ಸೈನ್ಯ ಎಲ್ಲ ಅಲ್ಲೇ ಇತ್ತು, ಅವ್ರನ್ನ ಅಡ್ಡಗಟ್ಟು ಬಿಡುತ್ತೆ. ರಥಗಳೆಲ್ಲ ಪುಡಿ ಆಗುತ್ತೆ. ಸೈನಿಕರ ಪಡೆ, ಆನೆ, ಕುದುರೆ ಎಲ್ಲ ದಿಕ್ಕಾಪಾಲಾಗಿ ಓಡೋಗುತ್ತವೆ. ಜರಾಸಂಧ, ಶಿಶುಪಾಲ, ದಂತವಕ್ರ ಎಲ್ಲರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಹೀಗಿತ್ತು ಯಾದವರ ಹೊಡೆತ. ಅಷ್ಟು ಸರಿಯಾಗಿ ಬಿತ್ತು ಏಟು. ಕಡೆಗೂ ಸುಮಾರು ಗಲಾಟೆಗಳಾಗಿ ಹೊಡೆದಾಟ ಆದಮೇಲೆ ಯಾದವರು ಗೆಲ್ತಾರೆ. ಆದರೆ ರುಕ್ಮಿಗೆ ಮಾತ್ರ ತುಂಬ ಕೋಪ ಅವನಿಗೆ. ಯಾಕೆಂದರೆ ತಂಗಿನ ಮದುವೆಗೆ ಮಾಡಬೇಕು ಅಂತಿರೋ ತಂಗಿ ಕರ್ಕೊಂಡು ಹೊಟ್ಟೋಗ್ಬಿಟ್ನಲ್ಲ ಅಂತ ಕೃಷ್ಣನಿಗೆ ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಕೋಪ. ಅವನು ಕೃಷ್ಣನನ್ನು ಕ್ಷಮಿಸಲಿಲ್ಲ. ಅವನನ್ನು ಕೊಂದು ರುಕ್ಮಿಣಿಯನ್ನು ವಾಪಸ್ ತೊಗೊಂಡು ಬರ್ತೀನಿ ಕುಂಡಿನಪುರಕ್ಕೆ ಅನ್ನೋವರೆಗೂ, ಅಲ್ಲಿವರೆಗೂ ನಾನು ಪುರಪ್ರವೇಶವೇ ಮಾಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಒಬ್ಬನೇ ಹೊಟ್ಟೋಗ್ತಾನೆ. ಕೃಷ್ಣನ ಹಿಂದೆ ಬೆನ್ನೆಟ್ಟಿ ಹೋಗ್ತಾನೆ. ಸ್ವಲ್ಪ ದೂರದಲ್ಲಿ ಕೃಷ್ಣನ ರಥ ಅವನಿಗೆ ಕಾಣಿಸುತ್ತೆ. ಕೃಷ್ಣನಿಗೂ ಅವನಿಗೂ ಭಾಳ ಭಯಂಕರ ಹೊಡೆದಾಟ ಆಗುತ್ತೆ. ಕಡೆಗೆ ಕೃಷ್ಣ ತನ್ನ ಕತ್ತಿನ ಹಿಡಿದುಬಿಟ್ಟು ರುಕ್ಮಿಯ ರಥದೊಳಗಡೆ ನುಗ್ತಾನೆ. ಅವನ ಶಿರವನ್ನೇ ಕತ್ತರಿಸೋಕ್ಕೆ ಕೈ ಎತ್ತಾನೆ. ಇದನ್ನು ನೋಡ್ತಿದ್ದ ಹಾಗೆ ರುಕ್ಮಿಣಿ ಕೃಷ್ಣನನ್ನು ತಡಿತಾಳೆ. ನನ್ನ ಅಣ್ಣ ಬುದ್ಧಿ ಇಲ್ಲ, ನಿನ್ನನ್ನು ದ್ವೇಷಿಸ್ತಾ ಇದ್ದಾನೆ, ಅವನು ನಿನಗೆ ಸಮನೇ ಅಲ್ಲ, ಎಷ್ಟಾದರೂ ಅವನು ನನ್ನ ಅಣ್ಣ, ಕೊಲ್ಲಬೇಡ ಅವನನ್ನು ಅಂತ ಗೋಗರ್ಕೋತಾಳೆ ರುಕ್ಮಿಣಿ. ಆಗ ಕೃಷ್ಣ ಹೇಳ್ತಾನೆ, ನಾನು ಎಂದೂ ಅವನನ್ನು ಕೊಲ್ಲ ಬಯಸಲಿಲ್ಲ, ಬರೀ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ಮಿತ್ರತ್ವದ ನೆಪದಿಂದ ಅವನು ತನ್ನ ತಂಗಿಯನ್ನು ದುಷ್ಟನಿಗೆ ಕೊಡ್ತಾ ಇದ್ದಾನೆ. ನಿನ್ನ ಆಸೆ ಆಕಾಂಕ್ಷೆಗಳನ್ನ ಏನು ಅಂತ ಕೇಳ್ತಾ ಇಲ್ಲ ಅವನು, ನಿನ್ನನ್ನು ಬಲಿಪಶುವಾಗಿ ಉಪಯೋಗಿಸ್ತಾ ಇದ್ದಾನೆ. ನಿನ್ನ ತಂದೆ ತಾಯಿ ಮಾತಿಗೂ ಅವನು ಬೆಲೆ ಕೊಡಲಿಲ್ಲ, ಇಂಥವನನ್ನು ಶಿಕ್ಷಿಸದೆ ಹೋದರೆ ತಪ್ಪಲ್ವಾ ಅಂತ ಹೇಳ್ತಾನೆ. ಆದರೂ ಅವನ ಹೆಗಲ ಮೇಲಿನ ಉತ್ತರೀಯದಿಂದಲೇ ಅವನ ಕೈಕಾಲುಗಳನ್ನು ಕಟ್ಟಿಬಿಟ್ಟು ಅವನ ಜುಟ್ಟನ್ನು ಎತ್ತಿ ಒಂದೇ ಏಟಿಗೆ ಅದನ್ನು ಕತ್ತರಿಸಿ ಹಾಕ್ತಾನೆ. ಅವನನ್ನು ಸಾಯಿಸಲ್ಲ. ಆದರೆ ಹೀಗೆ ಸೋತು ಅವಮಾನಿತರಾಗ್ತಾನೆ ರುಕ್ಮಿ. ಕುಂಡಿನಪುರಕ್ಕೆ ಮತ್ತೆ ವಾಪಸ್ ಬರಲೇ ಇಲ್ಲ. ಯಾಕೆಂದರೆ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾನಲ್ಲ. ಅಲ್ಲದೆ ಅವನಿಗೆ ಶಿಖೆನೂ ಇಲ್ಲ, ಕತ್ತರಿಸಿ ಹಾಕ್ಬಿಟ್ಟಿದ್ದಾನಲ್ಲ, ಜುಟ್ಟನ್ನು ಕತ್ತರಿಸ್ಬಿಟ್ಟಿದ್ದಾನೆ ಕೃಷ್ಣ. ಸರಿ, ಮತ್ತು ಬಂಧು ಬಾಂಧವರಿಗೆ ಮಿತ್ರರಿಗೆ ತೋರಿಸೋದಾದರೂ ಹೇಗೆ? ಸರಿ, ಅವನು ಅಲ್ಲಿಂದ ಸೀದಾ ಭೋಜಕಟಕ ಅಂತಕ್ಕಂಥ ಹಳ್ಳಿಗೆ ಹೋಗ್ತಾನೆ, ಅಲ್ಲೇ ವಾಸ ಮಾಡ್ತಾನೆ. ಆದರೆ ಕೃಷ್ಣನ ಮೇಲಿನ ದ್ವೇಷ ಮಾತ್ರ ಅವನಿಗೆ ಆರಲೇ ಇಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಈ ಕಡೆ ಶಿಶುಪಾಲನಿಗೆ ದಿಕ್ಕೆ ತೋಚ್ತಾ ಇಲ್ಲ, ಅವನ ಪಾಡೆ ಶೋಚನೀಯ ಆಗೋಗಿದೆ. ಯಾಕಶ್ಚಿತ್ ಒಬ್ಬ ಹೆಣ್ಣು ತನ್ನನ್ನು ನಿರಾಕರಿಸಿದ ಅವಮಾನನ ಜೀರ್ಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅವನಿಗೆ. ಅವನು ಹಸ್ತಾಡ್ತಾ ಇದ್ದ. ಯಾರು ಹೇಗೆ ಸಮಾಧಾನ ಮಾಡಿದ್ರು ಅವನ ಎದೆ ಉರಿ ಕಡಿಮೆ ಆಗಲೇ ಇಲ್ಲ ಶಿಶುಪಾಲನಿಗೆ. ಶಿಶುಪಾಲ ಮದುವೆ ಮಾಡ್ಕೋಬೇಕಾಗಿತ್ತು, ಹಿಂಗಾಯ್ತಲ್ಲ, ಅವನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ. ಈ ಕಡೆ ಎಲ್ಲ ವೈಭವಗಳೊಂದಿಗೆ ದ್ವಾರಕೆಯಲ್ಲಿ ಕೃಷ್ಣ ರುಕ್ಮಿಣಿಯರ ವಿವಾಹ ನೆರವೇರುತ್ತೆ. ಕೃಷ್ಣ ರುಕ್ಮಿಣಿಯ ದಾಂಪತ್ಯದ ಕೆಲವು ಕಾಲದ ನಂತರ ಏನಪ್ಪ ಅಂತಂದರೆ, ಒಂದು ಸುಂದರನಾಗಿರ್ತಕ್ಕಂಥ, ಅದೃಷ್ಟಶಾಲಿಯಾಗಿರ್ತಕ್ಕಂಥ, ಬುದ್ಧಿವಂತನಾಗಿರ್ತಕ್ಕಂಥ ಒಂದು ಮಗನ ಜನನ ಆಗುತ್ತೆ. ಇವರು ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಆದರೆ ಆ ಸಂತೋಷ ಬಹಳ ಕಾಲ ಉಳಿಲಿಲ್ಲ. ಹುಟ್ಟಿದ 10 ದಿನಗಳು ಪೂರ್ಣವಾಗೋ ಮುಂಚೆನೇ ಆ ಮಗುವನ್ನು ಶಂಬರಾಸುರ ಅಂತಕ್ಕಂಥ ರಾಕ್ಷಸ ಅಪಹರಿಸ್ಕೊಂಡು ಅದನ್ನು ಸಮುದ್ರದ ಮಧ್ಯದಲ್ಲಿ ಅದನ್ನು ಎಸ್ಬಿಟ್ಟು ಹೊಟ್ಟೋಗ್ತಾನೆ. ಏಕೆಂದರೆ ಈ ಮಗುವಿನಿಂದಲೇ ಅವನ ಮೃತ್ಯು ಅಂತ ಭವಿಷ್ಯವಾಣಿ ಆಗಿರುತ್ತೆ ಆ ಶಂಬರಾಸುರಂಗೆ. ಹಾಗಾಗಿ ಆದರೆ ಕೊಲ್ಲುವವನಿಗಿಂತ ಕಾಯುವವ ದೊಡ್ಡವ ಅನ್ನೋ ಒಂದು ಮಾತಿದೆ ಅಲ್ವಾ. ಸಾಗರದ ಅಲೆಗಳ ಮೇಲೆ ತೇಲ್ತಾ ಇರ್ತಕ್ಕಂಥ ಮಗುನ ಒಂದು ಮೀನು ನುಂಗು ಬಿಡುತ್ತೆ. ನುಂಗಿದ ಕೆಲವೇ ಹೊತ್ತಿನಲ್ಲಿ ಆ ಮೀನು ಬೆಸ್ತನ ಬಲೆಗೆ ಬೀಳುತ್ತೆ. ಭಾರಿ ಗಾತ್ರದ ಆ ಮೀನು ರಾಜನ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು, ಅವನಿಗೆ ಒಪ್ಪಿಸಿದ್ರೆ ಒಳ್ಳೆ ಬಹುಮಾನ ಸಿಗಬಹುದು ಅಂತ ಅಂದ್ಕೊಂಡು
ಆ ಬೆಸ್ತ ಆ ಮೀನನ್ನು ಶಂಬರಾಸುರನಿಗೆ ಉಡುಗೊರೆ ಕೊಟ್ಬಿಡ್ತಾನೆ. ಅದು ಅಡುಗೆ ಮನೆಗೆ ಹೋಗುತ್ತೆ. ಅಡುಗೆಯವರು ಅದ್ರ ಹೊಟ್ಟೆ ಸೀಳಿದ್ರೆ ಒಳಗೊಂದು ಮಗು ಇದೆ. ಅವ್ರು ಅದನ್ನು ಪಾಕಶಾಲೆಯ ಮೇಲ್ವಿಚಾರಕ್ಕಾಗಿರ್ತಕ್ಕಂಥ ಮಾಯಾದೇವಿಗೆ ಅದನ್ನು ಒಪ್ಪಿಸ್ಬಿಡ್ತಾರೆ. ಅವಳು ಅದನ್ನು ನೋಡಿ ಅದರ ಅಂದಕ್ಕೆ ಮರುಳಾಗ್ತಾಳೆ. ಈ ಮಾಯಾದೇವಿ ಬೇರೆ ಯಾರೂ ಅಲ್ಲ, ಮನ್ಮಥನ ಪತ್ನಿ ರತಿದೇವಿ. ಶಿವನ 3ನೇ ಕಣ್ಣಿಗೆ ಮನ್ಮಥ ಭಸ್ಮವಾದ ಆದಮೇಲೆ ತುಂಬ ದುಃಖದಲ್ಲಿರ್ತಾಳೆ. ಅವಳು ಕಾಡು ಮೇಡುಗಳಲ್ಲಿ ಅಲಿತಿದ್ದಳನ್ನು ಶಂಬರಾಸುರ ಎಳ್ಕೊಂಬಂದು ಅವಳನ್ನ ಅಡುಗೆ ಮನೆ ಕೆಲಸಕ್ಕೆ ವಹಿಸ್ಬಿಟ್ಟಿರ್ತಾನೆ. ಈಗ ಮೀನಿನ ಹೊಟ್ಟೆನಲ್ಲಿ ಕಂಡು ಬರ್ತಕ್ಕಂಥ ಈ ಮಗು ಅವಳ ಪತಿಯ ಪೊಡಿ ಹೆಚ್ಚು ಸೇಮ್ ಮನ್ಮಥ ಇದ್ದಂಗಿತ್ತು. ಆ ಮಗುನ ನೋಡಿ ಅವಳ ಮನಸ್ಸಿಗೆ ಬಂದ ಭಾವನೆ ಮಾತುಗಳಾಗಿ ಹೊರಗೆ ಬರೋ ಮೊದಲೇ ನಾರದ ಮಹರ್ಷಿಗಳಲ್ಲಿ ಬರ್ತಾರೆ. ಅವರು ರಹಸ್ಯವಾಗಿ ಹೇಳ್ತಾರೆ, ಈ ಮಗುವೇ ನಿನ್ನ ಪತಿಯಾಗಿದ್ದ ಮನ್ಮಥ, ಇವನು ಮುಂದೆ ಶಂಬರನ್ನು ಸಂಹರಿಸ್ತಾನೆ, ನಿನ್ನನ್ನು ಮದುವೆ ಆಗ್ತಾನೆ ಅಂತ ತಿಳಿಸ್ತಾನೆ ನಾರದ. ಮಾಯಾದೇವಿ ಏನು ಮಾಡ್ತಾಳೆ, ರಹಸ್ಯವಾಗಿ ಪ್ರದ್ಯುಮ್ನ ಎಂಬ ಆ ಮಗುಗೆ ಹೆಸರು ಪ್ರದ್ಯುಮ್ನ ಅಂತ, ಆ ಮಗುನ ಬೆಳೆಸ್ತಾಳೆ. ಮಗು ಬೆಳೆದು ದೊಡ್ಡವನಾಗುತ್ತೆ. ಮಾಯಾದೇವಿಯವನಿಗೆ ಅವನ ಜನ್ಮದ ವೃತ್ತಾಂತವನ್ನೆಲ್ಲ ಮತ್ತು ಅವನ ಸಂಬಂಧವನ್ನೆಲ್ಲ ನಾರದ್ರು ಹೇಳಿರ್ತಾಳಲ್ಲ ಭವಿಷ್ಯವಾಣಿ, ಅದನ್ನೆಲ್ಲ ಆ ಮಗುಗೆ ಹೇಳ್ತಾಳೆ. ಹೀಗೆ ಎಲ್ಲ ವಿವರಿಸ್ತಾಳೆ. ನಿನ್ನ ತಾಯಿ ರುಕ್ಮಿಣಿ ನಿನ್ನನ್ನು ಕಳೆದುಕೊಂಡ ದಿನದಿಂದ ಇಂದಿನವರೆಗೂ ಬಹಳ ದುಃಖ ಪಡ್ತಾನೇ ಇದ್ದಾಳೆ. ನೀನು ಶಂಬರನನ್ನು ಕೊಂದು ಹಾಕಬೇಕು, ನಾವು ದ್ವಾರಕೆಗೆ ಹೋಗೋಣ ಅಂತ ಹೇಳ್ತಾಳೆ. ಶಂಬರನನ್ನು ಕೊಲ್ಲಬೇಕಾದ್ರೆ ಮಹಾಮಾಯ ಎಂಬ ವಿದ್ಯೆಯನ್ನು ಉಪದೇಶ ಮಾಡ್ತಾಳೆ. ಅವಳೇ ಮಾಡ್ತಾಳೆ ಅವನಿಗೆ, ಅದಕ್ಕೆ ಬೇಕು ಅಂತ. ಪ್ರದ್ಯುಮ್ನ ಶಂಬರನನ್ನು ಯುದ್ಧಕ್ಕೆ ಕರೀತಾನೆ. ಭಾಳ ಜೋರಾಗಿ ಘನಘೋರ ಯುದ್ಧವಾಗುತ್ತೆ. ಶಂಬರ ಸಾಯ್ತಾನೆ. ಮಾಯಾದೇವಿ ಮತ್ತು ಪ್ರದ್ಯುಮ್ನರು ದ್ವಾರಕೆಗೆ ಹೋಗಿ ರುಕ್ಮಿಣಿ ಮುಂದೆ ನಿಂತ್ಕೋತಾರೆ. ಅವಳಿಗೆ ಕೂಡಲೇ ಮಗನ ಗುರುತು ಸಿಕ್ಕುತ್ತೆ, ಏಕೆಂದರೆ ಅವನು ತಂದೆಯ ಪೊಡಿ ಹೆಚ್ಚಾಗಿರ್ತಾನೆ. ಆಗ ನಾರದರು ಬಂದು ನಡೆದ ಸಂಗತಿಯನ್ನೆಲ್ಲ ವಿವರಿಸ್ತಾರೆ. ಮಾಯಾದೇವಿಯೇ ರತಿ, ಪ್ರದ್ಯುಮ್ನೇ ಮನ್ಮಥ ಅಂತ ಕೃಷ್ಣ ರುಕ್ಮಿಣಿಯರಿಗೆ ಮನವರಿಕೆ ಆಗುತ್ತೆ. ಧನ್ಯವಾದಗಳು.